ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೇಳಿರೋ ಪ್ರಶ್ನೆ ಏನಂತ ಅಂದರೆ, ನಿಮ್ಮ ಕೈ ಏನಾಯಿತು ಸಿಸ್ಟರ್ ಅಂತ. ಜಾಸ್ತಿ ಜನ ಇನ್ಸ್ಟಾಗ್ರಾಮಲ್ಲೇ ಕಮೆಂಟ್ ಬಾಕ್ಸಲ್ಲಿ ಈ ಸಿಸ್ಟರ್ ಏನಾಯಿತು, ನಿಮ್ಮ ಕೈಗೆ ಏನಾಯಿತು ಪ್ಲೀಸ್ ಹೇಳಿ, ಅದ್ರದ್ದು ಒಂದು ವೀಡಿಯೋ ಮಾಡಿ ಹಾಕಿ ಅಂತ ತುಂಬ ಜನ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡ್ತಾ ಇರೋದು. ಪ್ರಾಬ್ಲಮ್ ಬಂದಿದ್ದೆ 8th ಸ್ಟ್ಯಾಂಡರ್ಡಲ್ಲೋ 9th ಸ್ಟ್ಯಾಂಡರ್ಡಲ್ಲೋ ಇರಬೇಕು. ಸೊ ನನಗೆ ಸರಿಯಾಗಿ ನೆನಪಿಲ್ಲ. ಸೊ ಜಸ್ಟ್ ಗೆಡ್ಡೆ ಥರ ಬಂದಿದ್ದಷ್ಟೇ. ಆಪ್ರೇಷನ್ ಮಾಡಿಸಿದ್ವಿ. ಸೊ ಅದು ಎಲ್ಲಿ ಅಂತ ಅಂದರೆ ನಮ್ಮ ಅರ್ಕಲುಗೋಡು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮಾಡಿಸಿದ್ದು ನಾನು. ಆಪ್ರೇಷನ್ ಮಾಡುವಾಗಂತೂ ಯಪ್ಪ ದೇವ್ರೆ, ಎಷ್ಟು ನೋವು ತಿಂದಿದ್ದೀನಿ ಅಂತ ಅಂದರೆ ಯಪ್ಪ, ಅಷ್ಟು ನೋವು ತಿಂದ್ಬಿಟ್ಟಿದ್ದೀನಿ ಮಾತ್ರ. ಒಂದು ಸಲ ಬೆಂಡ್ ಇಂಜೆಕ್ಷನ್ ಕೊಡ್ತಾರೆ, 2 ಸಲ ಬೆಂಡ್ ಇಂಜೆಕ್ಷನ್. ನನಗಂತೂ ಒಂದು 3-4 ಸಲ ಬೆಂಡ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅಷ್ಟೊಂದು ಸಲ ಕೊಟ್ಟೇನಾದರೂ ಆಪ್ರೇಷನ್ ಮಾಡ್ತಾರಾ? ಇಲ್ಲ ತಾನೇ. ಸೊ ಬಟ್ ಕಟ್ ಮಾಡೋ ಟೈಮಲ್ಲಂತೂ ಯಪ್ಪ ದೇವ್ರೆ, ಅಷ್ಟು ಪೇಯ್ನ್ ಕೊಡೋದು. ಈ ಕರೆಂಟ್ ಶಾಕ್ ಕೊಟ್ಟಾಗ ಎಷ್ಟು ಪೇಯ್ನ್ ಆಗುತ್ತೋ ಅಷ್ಟು ಪೇಯ್ನ್ ಆಗೋದು ನನಗೆ. ಸೊ ಬೆಂಡ್ ನನಗೆ ನೋವ್ತಿದೆ ಅಂತ ಕಿರ್ಚ್ಕೊಂಡಿದ್ದೀನಿ, ಈಗ ನೋವ್ತಿದೆ ಅಂತ. ಸೊ ಆಪ್ರೇಷನ್ ಆಗಿ 6 months ಏನೋ ಆಯಿತು, ಮತ್ತೆ ಗೆಡ್ಡೆ ಕಾಣಿಸ್ಕೊಂತು. 5 ವರ್ಷದವರೆಗೂ ಆಪ್ರೇಷನ್ ಮಾಡಿಸ್ತೇನೆ, ಹಾಗೆ ಬಿಟ್ಬಿಟ್ಟೆ. ಫೈನಲ್ ಇಯರ್ ಡಿಗ್ರಿ ಬಂದಮೇಲೆ ಅದು ಪೇಯ್ನ್ ಶುರುವಾಯಿತು. ಇದ್ರಿಕಲ್ ಹತ್ರ ಜಿಂದಾಲ್ ಇದೆಯಲ್ಲ, ಸೊ ಆ ಹಾಸ್ಪಿಟಲಲ್ಲಿ ಚೆಕಪ್ ಎಲ್ಲ ಆಗುತ್ತೆ, ಮತ್ತು ಆಪ್ರೇಷನ್ ಕೂಡ ಆಗುತ್ತೆ. ಸೊ ಆಪ್ರೇಷನ್ ಮಾಡೋ ಟೈಮಲ್ಲೂ ಕೂಡ ಫಸ್ಟ್ ಹೆಂಗೆ ಆಪ್ರೇಷನ್ ಮಾಡುವಾಗ ಪೇಯ್ನ್ ಬಂತು, ಅದೇ ಥರ ಇಲ್ಲೂ ಪೇಯ್ನ್ ಬರ್ತಿತ್ತು ಆಪ್ರೇಷನ್ ಮಾಡುವಾಗ. ಅಲ್ಲೂ ಡ್ರೆಸ್ಸಿಂಗ್ಗೆ ಅಂತ ಒಂದು 2-3 ದಿನ ಬಿಟ್ಕೊಂಡು ಬಂದೆ. ಸೊ ಹಾಸ್ಪಿಟಲ್ಗೆ ಹೋಗ್ತೀನಿ. ಸೊ ಬ್ಯಾಂಡೇಜ್ ರಿಮೂವ್ ಮಾಡ್ತಾರೆ, ಬಟ್ ಸ್ಟಿಚ್ಚಿಂಗ್ ಹಾಕಿರೋದು ನೋಡಿ ಫುಲ್ಲು ಶಾಕು. 6 ಸ್ಟಿಚ್ ಏನೋ ಇತ್ತು, ಪಕ್ಕದಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ. ಏಕೆ ಅಂತ ಅಂದರೆ ಒಂದು ಓಲ್ ಥರ ಮಾಡಿ ಅದರಲ್ಲೇ ಹತ್ತಿ ತುಂಬಿದ್ದಾರೆ. ಏನಕ್ಕೆ ಅಂತ ಅಂದರೆ ಕೆಟ್ಟ ರಕ್ತ ಹೋಗೋದಕ್ಕೆ ಅಂತಲೇ ಹತ್ತಿ ತುಂಬಿಟ್ಟಿದ್ದಾರೆ, ಅದು ಕೆಟ್ಟ ರಕ್ತ ಹೀರ್ಕೊಳ್ಳೋದಕ್ಕೆ ಅಂತ. ಸೊ ಅದನ್ನು ತೆಗಿವಾಗ ಸಿಕ್ಕಾಪಟ್ಟೆ ನೋವಾಯಿತು. ಸೊ ಅದು ಆಪ್ರೇಷನ್ ಆಗಿ ಮತ್ತೆ 6 ತಿಂಗಳಿಗೆ ಮತ್ತೆ ಗೆಡ್ಡೆ ಶುರುವಾಗುತ್ತೆ, ಮತ್ತೆ ಪೇಯ್ನ್ ಶುರುವಾಯಿತು. ಆಪ್ರೇಷನ್ ಮಾಡಿಸ್ತಿದ್ದೋ ಅದೇ ಜಾಗದಲ್ಲಿ ಅಕ್ಕಪಕ್ಕ ಆಗ್ತಿತ್ತು, ಅದು ರಿಪೀಟ್. ಪೇಯ್ನ್ ಹೆಂಗಿತ್ತು ಅಂತಂದರೆ ಪ್ರತಿದಿನ ನೈಟು ನಿದ್ದೆ ಮಾಡಿಲ್ಲ ನಾನು. ಆಚೆ ಕಡೆ ಹೋಗಿ ಮೆಟ್ಲಲ್ಲಿ ಕುತ್ಕೊಂಡು ನಿದ್ದೆ ಮಾಡಿದ್ದೀನಿ, ಹಾಗೆ ಗೋಡೆ ಹೊರಿಕೊಂಡು ನಿದ್ದೆ ಮಾಡಿದ್ದೀನಿ. ಏನಂತ ಅಂದರೆ ನನ್ನ ಫ್ರೆಂಡ್ಸ್ಗೂ ಕೂಡ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನಾನು. ಅವ್ರ ತೊಡೆ ಮೇಲೂ ಕೂಡ ನಾನು ಮಲ್ಕೊಂಡಿದ್ದೀನಿ. ನಾನು ಅವ್ರೂ ಕೂಡ ಮಲ್ಗಕ್ಕೆ ಬಿಟ್ಟಿಲ್ಲ ನಾನು. ಅಷ್ಟು ಪೇಯ್ನ್ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಬಟ್ ಮನೆಯವ್ರಿಗೂ ಕೂಡ ಹೇಳ್ತಿರ್ಲಿಲ್ಲ ಇಷ್ಟು ಪೇಯ್ನ್ ಇದೆ ಅಂತ. ಒಬ್ಬರು ಡಾಕ್ಟ್ರ್, ನಮ್ಮ ಚಿಕ್ಕಮ್ಮ ಇದ್ದವರು ಒಬ್ಬರು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಬಟ್ ಅವ್ರು ಮೂಳೆ ಡಾಕ್ಟ್ರು, ಬಟ್ ಆಪ್ರೇಷನ್ ಮಾಡಿದರು. ಸೊ ಅಲ್ಲಿ ಅಂದರೆ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೆ, ಬೆಂಡ್ ಇಂಜೆಕ್ಷನ್ ಕೊಟ್ಟು ಮಾಡ್ತೀನಿ ಅಂದರೆ ಪೇಯ್ನ್ ಬರುತ್ತೆ ಸರ್, ನೀವು ಪ್ರಜ್ಞೆ ತಪ್ಪಿಸಿನೇ ಮಾಡಬೇಕು ಅಂತ. ಸರಿ ಆಯಿತು ಅಂತ ಅವ್ರು ಒಪ್ಕೊಂಡ್ರು. ಆ ಡಾಕ್ಟ್ರು ಕೂಡ ಎಷ್ಟು ಒಂದು 2-3 ಜನ ಡಾಕ್ಟ್ರು ಸೇರ್ಕೊಂಡು ಆ ಆಪ್ರೇಷನ್ ಶುರು ಮಾಡಿದ್ದು. ಸೊ ನೀಟಾಗಿ ಆಪ್ರೇಷನ್ ಮಾಡಿ ಕಳಿಸಿದ್ರು. ಸೊ ಮತ್ತೆ 6 monthsಗೆ ಗೆಡ್ಡೆ ಶುರುವಾಯಿತು. ಟೈಮ್ಸ್ ಆಪ್ರೇಷನ್ ಆದ್ರೂ ಕೂಡ ಮತ್ತೆ ಬಂದಿತ್ತಲ್ಲ. ಸೊ ನನಗೆ ಯಾಕೋ ಇದು ಸರಿ ಹೋಗ್ತಿಲ್ಲ. ಬಟ್ ಆವಾಗಲೇ ನನಗೆ ಅನಿಸ್ತು, ಸೊ ಇದು ಯಾಕೋ ಪ್ರಾಬ್ಲಮ್ ಆಗುತ್ತೆ ಮುಂದೆ, ಯಾಕೋ ಇದು ನನಗೆ ನಾರ್ಮಲ್ ಗೆಡ್ಡೆ ಅಂತ ಅನ್ನಿಸ್ತಿಲ್ಲ, ಮುಂದೆ ಪ್ರಾಬ್ಲಮ್ ಕೊಡ್ಬೋದೇನೋ ಅಂತ. ಇಷ್ಟೇ ಚಿಕ್ಕ ಗಂಟು ಬಂದಾಗಲೇ ನಾನು ಆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟೆ. ಡಾಕ್ಟ್ರ್ ಹಿಂಗೆ ಮತ್ತೆ ಬಂದಿದೆ ನೋಡಿ ಗೆಡ್ಡೆ ಅಂತ. ಸೊ ಹೌದಾ, ಏನಕ್ಕೆ ಬಂತಿದ್ದು, ಮತ್ತೆ ಬರೋ ಹಾಗಿರ್ಲಿಲ್ವಲ್ಲ, ನೀಟಾಗಿ ಆಪ್ರೇಷನ್ ಮಾಡಿದ್ವಿ, ಬಟ್ ಆದರೂ ಬಂದಿದೆ, ಒಂದು ಟಾಬ್ಲೆಟ್ಸ್ ಕೊಟ್ಟಿರ್ತೀನಿ, ಒಂದು 1 month ಬಿಟ್ಕೊಂಡು ಬಾ ಅಂತ ಅಂದರು. ಸರ್ ಮತ್ತೆ ಮೇಲ್ಗಡೆ ಗೆಡ್ಡೆ ಬಂದಿದೆ, ಈ ಸಲ 2 ಗೆಡ್ಡೆ ಆಗಿದೆ ನೋಡಿ ಅಂತ. ಸೊ ಅವರು ಇದು ಯಾಕೋ ಸರಿ ಹೋಗ್ತಿಲ್ಲ, ನಾವು ನೀಟಾಗಿ ಆಪ್ರೇಷನ್ ಮಾಡಿದ್ರು ಹಿಂಗೆ ಆಗ್ತೈತಲ್ಲ ಅಂತ ಹೇಳಿ ಅವ್ರು ಆಪ್ರೇಷನ್ ಮಾಡಿದ್ದು. ಒಂದು ಪ್ರೈವೇಟ್ ಹಾಸ್ಪಿಟಲು, ಒಂದು ಗೌರ್ಮೆಂಟ್ ಹಾಸ್ಪಿಟಲು. ಒಂದು ಪ್ರೈವೇಟು ಕ್ಯಾನ್ಸರ್ ಹಾಸ್ಪಿಟಲ್, ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಕಿದ್ವಾಯಿ ಹಾಸ್ಪಿಟಲು. ಸೊ ಫಸ್ಟು ಪ್ರೈವೇಟ್ಗೆ ಹೋದ್ವಿ. ಸೊ ಇಲ್ಲಿ ದುಡ್ಡು ಖರ್ಚಾಗುತ್ತೆ, ಇದು ಬೇಡ ಅಂತ ಹೇಳಿ ಕಿದ್ವಾಯಿಗೆ ಹೋದ್ವಿ. ಅದಂತೂ ಕಿದ್ವಾಯಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಸ್ಕ್ಯಾನಿಂಗು ಟೆಸ್ಟು ತುಂಬಾ ಸ್ಕ್ಯಾನಿಂಗ್ ಮಾಡಿದರು, ಬ್ಲಡ್ ಟೆಸ್ಟ್ ತಗೊಂಡ್ರು, ಫುಲ್ ಪ್ರೊಸೀಜರ್ ಅದೆಲ್ಲ ಆದಮೇಲೆ ಕೀಮೋ ಟ್ರೀಟ್ಮೆಂಟ್ ಶುರು ಮಾಡಿದರು. ಡಾಕ್ಟರ್ ಹೇಳಿದ್ರು ಇದು ಕ್ಯಾನ್ಸರ್ ಗೆಡ್ಡೆ, ಫಸ್ಟು ಕೀಮೊಥೆರಪಿ ಕೊಡ್ತೀವಿ, ಅದಾದಮೇಲೆ ಅದಕ್ಕೂ ಕರಗಲಿಲ್ಲ ಅಂತ ಅಂದರೆ
ಆಪ್ರೇಷನ್ ಮಾಡ್ತೀವಂತ ಹೇಳಿದರು. ಸರಿ ಆಯಿತು ಅಂತ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಕೀಮೊಥೆರಪಿ ಅಂತಂದರೆ ಫುಲ್ ಅದು ಆಸಿಡ್ ಟೈಪ್, ಅದು ಎಷ್ಟು ಬ್ಯಾಕ್ಟೀರಿಯಾಸ್ ಇದ್ರು, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇದ್ರು ಅದನ್ನ ಹಾಕೋಷ್ಟು ಕೆಪಾಸಿಟಿ ಅದರಲ್ಲಿ ಇರುತ್ತೆ. ಬಟ್ ಅದು ತಡ್ಕೊಳ್ಳೋ ಶಕ್ತಿ ಇರ್ಬೇಕು ನಮಗೆ ಅದು. ಬಟ್ ಅದು ಟ್ರೀಟ್ಮೆಂಟ್ ತಗೊಳ್ಳುವಾಗ ವಾಮಿಂಟ್ ಆಗುತ್ತೆ, ಮತ್ತು ಸುಸ್ತಾಗುತ್ತೆ, ತುಂಬ ವೀಕ್ ಆಗ್ತೀವಿ, ಏರ್ ಫಾಲ್ ಆಗುತ್ತೆ. ಸೊ ನನಗೆ ಹೇರ್ ಇಲ್ಲ ಅಂತಂದರೆ ಬಟ್ ಅದು ಆ ಮೆಡಿಷನಿಂದಲೇ 3 ಟೈಮ್ ಕೀಮೋ ತಗೊಂಡ್ರು ಕೂಡ ಅದು ಗೆಡ್ಡೆ ಸೈಜ್ ಕಮ್ಮಿ ಆಗಲಿಲ್ಲ. ಅದು ಮೇನ್ ಸರ್ಜನ್ ಡಾಕ್ಟರ್ ಹತ್ರ ಮಾತುಕತೆ ಆಗುತ್ತೆ, ಹಿಂಗೆ ಕೀಮೋ ಕೊಟ್ಟರು ಕಮ್ಮಿ ಆಗಿಲ್ಲ, ಏನು ಮಾಡೋದು, ನೆಕ್ಸ್ಟ್ ಆಪ್ರೇಷನ್ ಮಾಡೋದಾ ಏನು ಎತ್ತಂತ ಆ ಡಾಕ್ಟರ್ಸು ಮಾತುಕತೆ ಆಗುತ್ತೆ. ಸೊ ಸರ್ಜನ್ ಡಾಕ್ಟರ್ ಹತ್ರ ಹೋಗೋಕೆ ಹೇಳ್ತಾರೆ, ನಾವು ಹೋಗ್ತೀವಿ. ಸೊ ನಮ್ಮ ಆಂಟಿ ನಾವು ಹೋಗ್ತೀವಿ ಸರ್ಜನ್ ಡಾಕ್ಟರ್ ಹತ್ರ. ಸೊ ಸರ್ಜನ್ ಡಾಕ್ಟರ್ ಹೇಳ್ತಾರೆ, ಈ ಹುಡುಗಿ ಚಿಕ್ಕ ಏಜ್ ಆಗಿರೋದ್ರಿಂದ ಕಟ್ ಮಾಡಿಸ್ಬೇಕು, ಕಟ್ ಮಾಡಿಸಿದ್ರೆ ಬೆಟರು. ನೀವೇನಾದರೂ ಆಪ್ರೇಷನ್ ಬರೀ ಜಸ್ಟ್ ಆಪ್ರೇಷನ್ ಮಾಡಿ ಗೆಡ್ಡೆ ತಕ್ಕೊಡಿ ಅಂತಂದ್ರೂ ಕೂಡ ನಾವು ತೆಕ್ಕೊಡ್ತೀವಿ. ಆಪ್ರೇಷನ್ ಮಾಡಿದ್ರೂ ಕೂಡ ಮತ್ತೆ ರಿಪೀಟ್ ಬರುತ್ತೆ. ಬಟ್ ಎಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಬಂದರೆ ನೀವು ಬರೀ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ ಅವಳಿಗೆ. ಅಮ್ಮಮ್ಮ 1 ವರ್ಷ 2 ವರ್ಷ 3 ವರ್ಷದಷ್ಟೇ ಅವಳದು ಇರುತ್ತೆ. ಸೊ ನೀವು ಬೆಸ್ಟ್ ಅಂತ ಅಂದರೆ ನೀವು ಚಿಕ್ಕ ಏಜ್ ಆಗಿರೋದ್ರಿಂದ ಕೈ ಕಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ನೀವು 2 ಆಪ್ಷನಲ್ಲಿ ನಿಮ್ಗೆ ಯಾವುದು ಓಕೆ ಅನಿಸುತ್ತೋ ಅದು ನಮ್ಗೆ ಆದಷ್ಟು ಬೇಗ ಹೇಳ್ರಿ. ಇದೊಂದು ಸ್ವಲ್ಪ ಬೇಗ ಆಪ್ರೇಷನ್ ಮಾಡಬೇಕು, ಡಿಲೇ ಮಾಡಬೇಡ್ರಿ. ಡಿಲೇ ಮಾಡಿದಷ್ಟು ಅದೊಂದು ಇನ್ನೊಂದು ಕಡೆ ತಿರ್ಕೊಳ್ಳೋ ಚಾನ್ಸಸ್ ಇದೆ, ಬೇರೆ ಕಡೆ ಬರೋ ಚಾನ್ಸಸ್ ಇದೆ ಅಂತಲೂ ಹೇಳಿದ್ರು. ಕೈ ಕಟ್ ಮಾಡೋದ್ರಿಂದ ಮುಂದೆ ಮತ್ತೆ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ, ನೀವೇ ಡಿಸೈಡ್ ಮಾಡಿ ಅಂತ ಅಂದರು. ಸೊ ಮನೆಗೆ ಬರ್ತೀವಿ, ಡಿಸ್ಕಸ್ ಆಗುತ್ತೆ ಎಲ್ಲರದ್ದು. ಬಟ್ ಹಾಸ್ಪಿಟಲಲ್ಲಿ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿದೆ. ಸೊ ನನಗಂತೂ ಒಂದೇ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ, ತೆಗಿಸ್ಲೇಬೇಕು ಅಂತ. ಯಾಕಂದರೆ ಅಷ್ಟು ನೋವು ತಿಂದಿದ್ದೀನಲ್ಲ. ಬಟ್ ಅದು ನನಗೆ ಮಾತ್ರ ಗೊತ್ತು. ಬೇರೆಯವರೆಲ್ಲ ನಮ್ಮ ಆಂಟಿ ಕೇಳುತ್ತೆ, ಪಲ್ಲವಿ ಏನು ಮಾಡೋದು, ಏನು ಮಾಡ್ತೀಯಾ ಆಂಟಿ, ತೆಗಿಸ್ಬಿಡೋಣ ಆಂಟಿ ಅಂತ ಅಂತೆ. ಸೊ ಮನೆಗೆ ಹೋಗ್ತೀವಿ, ಡಿಸ್ಕಸ್ ಆಗುತ್ತೆ, ಫ್ಯಾಮಿಲಿ ಎಲ್ಲ ಕೇಳ್ತೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಕೈ ತೆಗ್ಸೋದು ಬೇಡ, ಜಸ್ಟ್ ಆಪ್ರೇಷನ್ ಮಾಡಿ ಅಂತ. ಬಟ್ ನಾನಂತೂ ಫಿಕ್ಸ್ ಆಗ್ಬಿಟ್ಟಿದ್ದೆ ಮೈಂಡಲ್ಲಿ. ಫುಲ್ ಫ್ಯಾಮಿಲಿನೂ ಕೂಡ ತೆಗ್ಸೋದು ಬೇಡ ಅಂತಲೂ ಅಂತಾರೆ. ಸೊ ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೆ ತೆಗಿಸ್ಬೇಕು ಅಂತ. ಸೊ ಫುಲ್ ಎಲ್ಲ ಡಿಸಿಷನು ಒಂದೇ ಆಗುತ್ತೆ, ತೆಗಿಸ್ಲೇಬೇಕು ಅಂತ. ಆಪ್ರೇಷನ್ಗೆ ರೆಡಿ ಆಗ್ತೀವಿ. ಬಟ್ ಆಪ್ರೇಷನ್ ಆದಮೇಲೆ ಎಲ್ಲರೂ ಫೇಸಲ್ಲೂ ಇವಳು ಕೈ ತೆಗೆಸ್ಬಿಟ್ಟಿದಾರಲ್ಲ ಅನ್ನೋ ಒಂದು ಬೇಜಾರಿದ್ರೆ. ಬಟ್ ನನಗೆ ಖುಷಿ. ಆಪ್ರೇಷನ್ ಥಿಯೇಟ್ರಿಗೆ ಒಂದು 11-11:30ಗೆ ಆಪ್ರೇಷನ್ ಮುಗಿಯುತ್ತೆ. ಬಟ್ ನನ್ನನ್ನು 5 ಗಂಟೆವರೆಗೂ ICU ಇಟ್ಟಿರ್ತಾರೆ. ಬಟ್ ಹೊರಗಡೆ ನಮ್ಮ ಅಪ್ಪ, ಆಂಟಿ, ಚಿಕ್ಕಪ್ಪ ಅವರೆಲ್ಲ ಆಚೆ ಕಡೆ ನಿಂತಿರ್ತಾರೆ. ಅವರೆಲ್ಲ ಏನಾಯ್ತಪ್ಪ ಅಂತಂದರೆ ಅಂದ್ಕೊಂಡು ಟೆನ್ಷನಲ್ಲಿರೋ. ನಾನು ಮಾತ್ರ ಒಳಗಡೆ ನಾರ್ಮಲಾಗಿ ಇದ್ದೀನಿ. ನಾವು ಪ್ರಜ್ಞೆ ತಪ್ಪಿಲ್ಲ, ಸುಸ್ತಾಗಿಲ್ಲ, ನೋವು ಅಂತ ಅಳ್ತಿಲ್ಲ, ಬಟ್ ಆರಾಮಾಗೆ ಇದ್ದೆ ನಾನು. ಬಟ್ ಪಕ್ಕದಲ್ಲಿರೋರು ಹೊಟ್ಟೆ ನೋವು ಅನ್ನೋರು, ಎದುರುಗಡೆ ಇರೋರು ಕಾಲು ಕಳ್ಕೊಂಡು ಅವ್ರು ನೋವು ಅನ್ನೋರು. ನಾನು ಮಾತ್ರ ಆರಾಮಾಗಿದೆ. ಒಂದು 5 ಗಂಟೆಗೇನೋ ಸಂಜೆ 5 ಗಂಟೆಗೆ ಆಚೆ ಕೊಟ್ಟಿದ್ದು ನನ್ನನ್ನು. ಸೊ ಆಚೆ ಕೊಟ್ಟಾಗ ಎಲ್ಲರೂ ಶಾಕಲ್ಲಿ ನೋಡ್ತಾರೆ. ನಾನು ಮಾತ್ರ ನಗ್ತಾ ಬರ್ತಾ ಇದ್ದೀನಿ. ಅವ್ರು ಅಂದ್ಕೊಳ್ತಾರೆ, ಇವಳು ಭಾರಿ ಧೈರ್ಯ ಐತೆ ಇವಳಿಗೆ. ಸೊ ನಾವೆಲ್ಲ ಏನಾಯ್ತಪ್ಪ ಅಂದ್ಕೊಂಡ್ರೆ ಇವಳು ಖುಷಿಯಾಗಿ ಬರ್ತಾವಳೆ ಅಂತ. ಬಟ್ ನನಗೆ ಏನಂತಂದರೆ ಒಳಗಡೆ ಬೇಜಾರಿದೆ, ಕೈ ಕಳ್ಕೊಂಡೆ ಅನ್ನೋದು. ಬಟ್ ಅವ್ರಿಗೆ ತೋರಿಸ್ಕೊಬಾರ್ದಲ್ವ, ಅವ್ರಿಗೆ ಏನಾದ್ರು ನಾನು ಬೇಜಾರಲ್ಲಿದ್ದರೆ ಬಟ್ ಅವ್ರಿಗೂ ಬೇಜಾರಾಗ್ತಾರೆ. ಸೊ ಹಂಗಾಗಿ ನಾನು ಅವ್ರ ಮುಂದೆ ಯಾವತ್ತೂ ಬೇಜಾರಾಗಿಲ್ಲ, ಯಾವಾಗಲೂ ಖುಷಿಯಾಗಿರೋಳ ಥರನೇ ಇದ್ದೀನಿ. ಇದುವರೆಗೂ ಕೂಡ ಕೈ ಕಳ್ಕೊಂಡೆ ಅಂತ ಬೇಜಾರೇ ಇಲ್ಲ. ಯಾಕಂದರೆ ಅಷ್ಟು ನೋವು ತಿಂದಿದ್ದೀನಲ್ವ. ಸೊ ಫೀಲೇ ಆಗಿಲ್ಲ ನಾನು. ಇದು ಮುಂಚೆಗಿಂತ ಕೈ ಇದ್ದಾಗ ಖುಷಿಯಾಗಿದ್ನೋ ಇಲ್ಲೋ ಗೊತ್ತಿಲ್ಲ. ಬಟ್ ಕೈ ಕಳ್ಕೊಂಡ್ಮೇಲೆ ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಕೆಲಸ ಹೆಂಗೆ ಮಾಡ್ಕೊತಾಳೆ, ಅವಳ ಕೆಲಸ ಹೆಂಗೆ ಮಾಡ್ಕೊತಾಳೆ, ಮುಂದೆ ಹೆಂಗೆ ಜೀವನ ಅನ್ನೋದು ಅಷ್ಟು ಯೋಚನೆ ಮಾಡದಿರೋಷ್ಟು ಒಂದು ತಕ್ಕ ಮಟ್ಟಿಗೆ ಇವಾಗ ಆಪ್ರೇಷನ್ ಆಗಿ ಜಸ್ಟ್ 5 ಮಂತ್ಸ್ಗೆ ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ಅಂತಂದರೆ ನನಗೆ ಎಷ್ಟು ಧೈರ್ಯ ಇರ್ಬೋದು, ಎಷ್ಟು ಸ್ಟ್ರೆಂತ್ ಇರ್ಬೋದು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಬಟ್ ಮನೆಯವರು ಈಗಲೂ ಕೂಡ ಯೋಚನೆ ಮಾಡಲ್ಲ ಇವಳು ಹೆಂಗಪ್ಪ ಜೀವನ ಅಂತ. ಬಟ್ ಮನಸ್ಸಲ್ಲಿ ಇರುತ್ತೆ ಹೆಂಗಪ್ಪ ಇದು ಮುಂದೆ ಜೀವನ ಅಂತ. ಬಟ್ ಅವ್ರಿಗೆ ಎಷ್ಟು ಗಟ್ಟಿ ಇರ್ತೀನೋ ನಮ್ಮನೆಯವ್ರಿಗೂ ಅಷ್ಟೇ ಸಮಾಧಾನ ಇರುತ್ತೆ. ಸೊ ಇದಕ್ಕೆ ಇಷ್ಟೇ. ನೀವು ತುಂಬ ಜನ ಕೇಳ್ತಿದ್ರಿ ಕೈ ಏನಾಯ್ತು ಅಂತ ಉತ್ತರ ಕೊಟ್ಟಿದ್ದೀನಿ. ಫುಲ್ ಡೀಟೇಲಾಗಿ ಉತ್ತರ ಕೊಟ್ಟಿದ್ದೀನಿ. ಮತ್ತು ಕೇಳೋಕೆ ಕೊಡ್ದು ನೀವು. ಸೊ
ಸೊ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ, ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಮಾಡಿರಿ. ಸೊ ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.